ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ 4.5 ಕೋಟಿ ರೂಪಾಯಿಯನ್ನ ಹಾಳು ಮಾಡಿದ್ರಂತೆ ತಮ್ಮ ಮಹೇಶ್. ಹೇಗೆ ಗೊತ್ತಾ ನೋಡಿ, ನಾವು ಒಟ್ಟು 3 ಜನ ಅಣ್ಣ ತಮ್ಮಂದ್ರು, ಎಲ್ಲರೂ ಗಂಡು ಮಕ್ಕಳೇ. ನನಗೂ ಗಣೇಶ್ ಅಣ್ಣನಿಗೂ 5 ವರ್ಷ ಅಂತರ ಅಂತ ಮಹೇಶ್ ಅವರು ಹೇಳ್ತಾರೆ. ನಮ್ಮ ತಂದೆ ತಾಯಿ ಮೂಲತಃ ಬಳ್ಳಾರಿಯವರಾದರೂ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನೆಲಮಂಗಲ ಹತ್ತಿರ ಇರುವಂತಹ ಅಡಿಕೆಮಾರನಹಳ್ಳಿಯಲ್ಲಿ. ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿದಿದ್ದು ಬಸವಣ್ಣ ದೇವರ ಮಠದ ಅಧೀನದಲ್ಲಿರುವಂತಹ ಶಾಲೆಯಲ್ಲಿ. ಮುಂದೆ ಅಣ್ಣ ದಾಸರಹಳ್ಳಿಯಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ. ನಾನು ಕಾಲೇಜ್ ಸೇರಿಕೊಂಡ್ರೂ ಅದು ಪೂರ್ಣಗೊಳ್ಳಿಲ್ಲ. 1999ರಿಂದಲೇ ನಾನು MTR ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನು ಮಾಡಿಕೊಂಡಿದ್ದೆ. ನಾನು ಪಡ್ತಿದ್ದ ಕಷ್ಟವನ್ನು ನೋಡಿದ ಅಣ್ಣ ನನ್ನ ಏಳಿಗೆಗಾಗಿ ಯಶವಂತಪುರ APMC ಯಾರ್ಡ್ನಲ್ಲಿ MTRನ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಸನ್ನು ದೊಡ್ಡ ಮಟ್ಟದ ಬಂಡವಾಳ ಹಾಕಿ ನಿಲ್ಲಿಸ್ಕೊಡ್ತಾರೆ. ಎಲ್ಲ ಇನ್ವೆಸ್ಟ್ಮೆಂಟ್ ಸ್ಪೈಸಸ್ ಹಾಗೆ ಪ್ರಾಡಕ್ಟ್ಗಳ ವಿತರಣೆ ನಮ್ಮದೇ ಆಗಿರುತ್ತೆ. ಆ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿತ್ತು ಅಂದರೆ ವರ್ಷಕ್ಕೆ 4-5 ಕೋಟಿ ರೂಪಾಯಿಗಳಷ್ಟು ಟರ್ನ್ ಓವರ್ ಆಗ್ತಾ ಇತ್ತು. ನಾನು ಆ ಏಜೆನ್ಸಿಗೆ ಪ್ರೊಫೈಟರ್ ಆಗಿ 7 ವರ್ಷಗಳ ಕಾಲ, ಅಂದರೆ 2026ರಿಂದ 2012ರವರೆಗೆ ಅತ್ಯಂತ ಲಾಭದಾಯಕವಾಗಿ ಆ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಬಂದೆ. ಆದರೆ ಮುಂಗಾರು ಮಳೆ ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರ ನನಗೂ ಸಿನಿಮಾದಲ್ಲಿ ಹೀರೋ ಆಗಬೇಕು ಅನ್ನುವಂಥ ಆಸೆ ಉಟ್ಕೊಳ್ತು. ಆಗಲೇ ಯಾರು ನನ್ನನ್ನು ಭೇಟಿಯಾಗಿ ಸಿನಿಮಾ ಮಾಡೋಣ ಅಂತ ಕೇಳಿದರು. ನಾನು ಈ ವಿಷಯವನ್ನು ಅಣ್ಣನ ಬಳಿ ಪ್ರಸ್ತಾಪಿಸಿದಾಗ ಅಣ್ಣನೇ ಖುದ್ದಾಗಿ ಬೇಡ ಕಣೋ, ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ಕಷ್ಟ ನಷ್ಟ ಎಲ್ಲವನ್ನ ನಾನು ನೋಡಿಬಿಟ್ಟಿದ್ದೀನಿ. ನಾನು ಪಟ್ಟಿರುವಂತಹ ಕಷ್ಟ ನನ್ನ ತಮ್ಮ ಪಡೋದು ಬೇಡ, ಅದು ತುಂಬ ಕಠಿಣವಾದಂತಹ ದಾರಿ. ನೀನು ನಿನ್ನ ಬಿಸ್ನೆಸ್ಸನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗು, ಅದನ್ನೇ ಮುಂದುವರಿಸುವಂತಹ ಬುದ್ಧಿವಾದವನ್ನು ಹೇಳ್ತಾರೆ. ಅಣ್ಣ ಯಾವಾಗಲೂ ನನ್ನ ಏಳಿಗೆಯನ್ನೇ ಬಯಸುವವರು. ಆದರೆ ನನಗೆ ಆ ಕ್ಷಣದಲ್ಲಿ ಸಿನಿಮಾ ಮೋಹ ಎಷ್ಟರ ಮಟ್ಟಿಗೆ ಆವರಿಸ್ತು ಅಂದರೆ, ನನ್ನ ಕೆಟ್ಟ ನಿರ್ಧಾರದಿಂದಾಗಿ ವರ್ಷಕ್ಕೆ 4 ಕೋಟಿ ಟರ್ನ್ ಓವರ್ ಮಾಡ್ತಿದ್ದ ಆ ಅದ್ಭುತ ಬಿಸ್ನೆಸ್ಸನ್ನು ಕೈ ಬಿಟ್ಬಿಟ್ಟೆ. ನಾನು ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಡಿಸ್ಟ್ರಿಬ್ಯೂಷನ್ ಆಫೀಸನ್ನು ಮುಚ್ಚಿಬಿಟ್ಟೆ. ಸಿನಿಮಾಗೆ ಬಂದ ಹೊಸರಲ್ಲೇ ನನಗೆ ದೊಡ್ಡ ದೊಡ್ಡ ಪಾಠಗಳಾದವು. ಹೀರೋ ಆಗುವ ಕನಸು ಹೊತ್ತು 2-3 ಪ್ರಾಜೆಕ್ಟ್ಗಳಿಗೆ ನಾನೇ ಮುಂದೆ ನಿಂತು ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಪರಿಚಯ ಮಾಡಿಸ್ದೆ. ಇಬ್ಬರಿಗೂ ಅಡ್ವಾನ್ಸ್ ಕೂಡ ಕೊಟ್ಟೆ. ನಾನು ಅಡ್ವಾನ್ಸ್ ಪಡ್ಕೊಂಡೆ. ಆದರೆ ಮಂತ್ರಾಲಯಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅದೇ ನಿರ್ದೇಶಕರು ಬೇರೆ ಹೀರೋ ಹಾಕ್ಕೊಂಡು ಸಿನಿಮಾ ಶುರು ಮಾಡಿಬಿಟ್ಟಿದ್ರು. ಮತ್ತೊಬ್ಬ ನಿರ್ದೇಶಕನ ಬಳಿ ಹೋದಾಗಲೂ ಇದೇ ರೀತಿಯಾಗಿ 2ನೇ ಪ್ರಾಜೆಕ್ಟ್ ಕೂಡ ಕೈ ತಪ್ಪಿತು. ಇದರ ನಡುವೆ ನನ್ನ ಕಡೆಯಿಂದಲೂ ಸುಮಾರು 50ರಿಂದ 60 ಲಕ್ಷ ರೂಪಾಯಿಗಳಷ್ಟು ಹಣ ಸಿನಿಮಾಗೆ ಅಂತ ಸುರಿದು ಕಳ್ಕೊಂಡ್ಬಿಟ್ಟೆ. ಹೀಗೆ ಬಿಸ್ನೆಸ್ ಹಣ ಎರಡನ್ನ ಕಳ್ಕೊಂಡು ಸಿನಿಮಾ ಅವಕಾಶಗಳಿಗಾಗಿ ಅಲೆದಾಡ್ತಾ ಇರುವಾಗ ನನಗೆ ನನ್ನ ತಪ್ಪು ನಿರ್ಧಾರದ ಅರಿವಾಗುತ್ತೆ. ಸಿನಿಮಾದಲ್ಲಿ ಅವಕಾಶ ಹುಡ್ಕೊಂಡು ಹೋದಾಗಲೆಲ್ಲ ನಿರ್ದೇಶಕರು ಅಥವಾ ನಿರ್ಮಾಪಕರು ನಿಮ್ಮ ಕಡೆಯಿಂದ ಒಂದು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಹಾಕಿಸ್ತೀರಾ ಅಂತ ಕೇಳ್ತಾರೆ. ಆಗ ನನಗೆ ಅಣ್ಣ ಅಂದು ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ. ನಾನು ಸಿನಿಮಾಗೆ ಬರ್ತೀನಿ ಅಂದಾಗ ಅಣ್ಣ ಸ್ಪಷ್ಟವಾಗಿ ಹೇಳಿದ್ರು, ನೋಡು, ಅವರು ಫಸ್ಟ್ ನಿನ್ನನ್ನು ಅಪ್ರೋಚ್ ಆಗೋದು ಗಣೇಶ್ ತಮ್ಮ ಬಂದರೆ ಬಂಡವಾಳ ಹಾಕಿಸ್ತಾನೆ ಅನ್ನೋ ಕಾರಣಕ್ಕೆ. ನಾಳೆ ನಿನ್ನನ್ನೇ ಬಜೆಟ್ ಕಮ್ಮಿ ಇದೆ, ದುಡ್ಡು ಹಾಕು ಅಂತ ಕೇಳ್ತಾರೆ, ಹುಷಾರು ಅಂದಿದ್ರು. ಅಣ್ಣ ಹೇಳಿದ ಪ್ರತಿಯೊಂದು ಮಾತು 100ಕ್ಕೆ 100ರಷ್ಟು ನನ್ನ ಜೀವನದಲ್ಲಿ ಸತ್ಯ ಆಯಿತು. ಅಣ್ಣ ಎಷ್ಟೇ ಕಷ್ಟಪಟ್ಟು ದುಡಿದ್ರು ನನಗಾಗಿ ಒಂದು ಜೀವನ ರೂಪಿಸಿಕೊಟ್ರು. ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವ ಅಪಾರವಾದ ಗಿಲ್ಟ್ ಕಾಡ್ತಾ ಇದೆ. ಆ ಬಿಸ್ನೆಸ್ಸನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿದ್ರೆ ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೆ. ನಾನು ಈ 4-5 ಕೋಟಿಯ ಬಿಸ್ನೆಸ್ ಹಾಳು ಮಾಡಿಕೊಂಡಾಗಲೂ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಾಗಲೂ ಅಣ್ಣ ನನ್ನನ್ನು ಒಂದೇ ಒಂದು ಮಾತಿನಿಂದ ಬೈಲಿಲ್ಲ. ಬದಲಾಗಿ ಆಗಿದ್ದೆಲ್ಲ ಆಗೋಯ್ತು, ಇದು ಜೀವನದ ಒಂದು ಭಾಗ, ತಲೆ ಕೆಡಿಸ್ಕೋಬೇಡ, ಲೈಫ್ ಲೀಡ್ ಮಾಡು ಅಂತ ನನ್ನ ಬೆನ್ನು ತಟ್ಟಿ ಧೈರ್ಯವನ್ನು ತುಂಬಿದ್ರು. ಇವತ್ತಿಗೂ ನನ್ನ ಹಿಂದೆ ಮುಂದೆ ನಿಂತು ನನಗೆ ಗೊತ್ತಾಗದಂತೆಯೇ ಸಹಾಯವನ್ನು ಮಾಡ್ತಿದ್ದಾರೆ. ನನ್ನ ಅಣ್ಣನ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಮತ್ತು ಪ್ರೀತಿ ಇದೆ. ಅವರು ನನಗೆ ಕೊಟ್ಟ ಜೀವನವನ್ನು ನಾನು ಉಳಿಸ್ಕೊಳ್ಳಿಲ್ಲ ಅಂತ ಅವರ ಬಳಿ ಕ್ಷಮೆಯನ್ನು ಕೇಳಬೇಕು ಅನಿಸುತ್ತೆ. ಆದರೆ ಅವರು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇಂದಿಗೂ ನನ್ನನ್ನು ಪ್ರೀತಿಯಿಂದ ಬೆಂಬಲಿಸ್ತಿದ್ದಾರೆ. ಸೊ ಹಾಗಾಗಿ ಈ ಕ್ಷಣಕ್ಕೆ ನಾನು ಗಣೇಶ್ ಅಣ್ಣನ ಹತ್ತತ್ರ ಒಂದು 4ರಿಂದ 5 ಕೋಟಿ ರೂಪಾಯಿಯಷ್ಟು ಹಣವನ್ನು ಹಾಳು ಮಾಡಿಬಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಮತ್ತೆ ನೆನಪಿಸಿಕೊಂಡಿದ್ದಾರೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಮ್ಮ ಮಹೇಶ್ ಅವರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ? ಹಣಕ್ಕೆ ನಾವು ಎಷ್ಟು ಬೆಲೆಯನ್ನು ಕೊಡಬೇಕು?
ನಾವು ಯಾವುದರ ಮೇಲೆ ಆಸೆಯನ್ನು ಪಟ್ಟರೆ ಉತ್ತಮ ಅನ್ನೋದನ್ನು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿದೆ.